ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭವ್ಯ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡೋ ರೆಸಿಪಿ ಪಡವಲಕಾಯಿ ಕೂಟು. ಸೈಡ್ ಡಿಶ್ ಆಗಿ ನೀವು ಎಲ್ಲ ಥರ ಬ್ರೇಕ್ಫಾಸ್ಟಿಗೂ ಇದನ್ನು ತಿನ್ಬೋದು. ಸೂಪರ್ ಕಾಂಬಿನೇಷನ್. ಪಡವಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಬೌಲಲ್ಲಿ ಕಡಲೆಬೇಳೆನ ಅರ್ಧ ಗಂಟೆ ನೆನೆಸಿದ್ದೀನಿ. ಜಸ್ಟು ಹೆಸರುಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತಗೊಂಡು ನೆನೆಸಿದಂಥ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಹೆಸರುಬೇಳೆನೂ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನೀರು ಹಾಕಿ ಕಟ್ ಮಾಡಿದಂಥ ಪಡವಲಕಾಯಿನೂ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಪಡವಲಕಾಯಿ ಯಾಕೆ ಮೇಲೆ ಹಾಕ್ಕೋತಾ ಇದ್ದೀನಿ ಅಂದರೆ ಕೆಳಗಡೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ. ಅದಕ್ಕೋಸ್ಕರ ಪಡವಲಕಾಯಿನ ಮೇಲೆ ಹಾಕ್ಕೊಂಡು ಕೆಳಗಡೆ ಬೇಳೆ ಹಾಕಿ ಕೂಗಿಸ್ಕೊತೀನಿ. ಅದು ಮುಳುಗೋಷ್ಟು ನೀರು ಹಾಕಿ ಕುಕ್ಕರ್ ಮೇಲಿಟ್ಟು ಸ್ಟವ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ, ಟೇಸ್ಟಿಗೆ. ನೆಕ್ಸ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ರಿಂದ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಯಾಕಂದರೆ ಅರ್ಧ ಗಂಟೆ ಮುಂಚೆ ನೆನೆಸಿದ್ನಲ್ಲ ಕಡಲೆಬೇಳೆನ, ಹಾಗಾಗಿ 1 ಇಲ್ಲಾಂದರೆ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಜಾರ್ಗೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನನ್ನ ಮಗ ಖಾರ ತಿನ್ನಲ್ಲ ಅಂತ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸೋಂಪು ಕಾಳಿಲ್ಲ ನಮ್ಮ ಮನೇಲಿ, ನೀವು ಇದ್ದರೆ ಹಾಕ್ಕೊಳ್ಳಿ. ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಚೆಚ್ಕೊಂಡಿದ್ದೀನಿ 1 ಎಸ್ಲು ಬೆಳ್ಳುಳ್ಳಿನ, ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಬನ್ನಿ, ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಜಸ್ಟ್ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟು ಕರಿಬೇವು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಚಚ್ಚಿಟ್ಟಿದ್ನಲ್ಲ ಬೆಳ್ಳುಳ್ಳಿನೂ ಸುಧಾ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಒಂದು ಟೈಮು. ಫ್ರೈ ಎಲ್ಲ ಆದಮೇಲೆ ಹೆಚ್ಚಿದಂಥ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಏನು ಸಾಫ್ಟಾಗೇನು ಬೇಯಬೇಕಂತ ಗೊಜ್ಜು ಥರ ಏನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನೆಕ್ಸ್ಟು ರುಬ್ಬಿದಂಥ ಮಸಾಲೆ ಹಾಕ್ತಿದ್ದೀನಿ. ಇದು ಒಣಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಕಲರ್ ಬಂದಿದೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ವೈಟ್ ಇರುತ್ತೆ, ಸೊ ಹಾಗಾಗಿ ಇದು ರೆಡ್ ಕಲರ್ ಇದೆ. ಸ್ವಲ್ಪ ಜಾರಲ್ಲಿ ಇತ್ತಲ್ಲ, ಅದನ್ನ ನೀರು ಹಾಕಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ವಿಜಿಲ್ ಬಿಟ್ಟಿದೆ ಅಂತ ನೋಡೋಣ. ಬಿಟ್ಟಿದೆ, ನೋಡೋಣ ಬನ್ನಿ ಈಗ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬೆಂದಿದೆ ಅಂದ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಏನು ಹಾಕಿಲ್ವಲ್ಲ, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿದೆ, ಹಾಗಾಗಿ ನೀರಾದರೆ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಗಿದ್ರೆ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮಧ್ಯದಲ್ಲಿ ಸೌಟ್ನಲ್ಲಿ ತಿರುಗಿಸ್ಕೊಳ್ಬೇಕು. ಈಗ ಕೂಟ್ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ಹೆಲ್ತಿ ರೆಸಿಪಿ ಅನ್ಬೋದು. ನೀವು ಇವತ್ತು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.